ಹಾಯ್ ಫ್ರೆಂಡ್ಸ್, ಹಾಯ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದೀನಿ? ನೀವು ಆರಾಮದಿರಿ ಅಂತ ಹೇಳಿ ನಾನು ಅಂದ್ಕೊಂಡೀನಿ. ನಾನು ಆರಾಮದೀನಿ. ನಾನು ಇವತ್ತು ಭಾಳ ವರ್ಷಗಳ ನಂತರ ಮತ್ತು ವಿಡಿಯೋ ಮಾಡೋಕ್ಕೆ ಚಾಲು ಮಾಡೀನಿ. ಇಷ್ಟು ವರ್ಷ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅಂಥೇಳಿ ನಿಮಗೆ ತಿಳ್ಕೊಬೇಕು ಅಂತಂದ್ರೆ ನನಗೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ. ನಾನು ಇಷ್ಟು ವರ್ಷದೊಳಗೆ ಏನೇನು ಮಾಡಿದೆ, ಏನೇನು ತಗೊಂಡೆ, ಏನು ಪ್ರಾಬ್ಲಮ್ ಇತ್ತು, ಯಾವ ಕೆಲಸದ ಸಂಬಂಧ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋನಾಗ ನಾನು ತಿಳಿಸ್ತೀನಿ. ಈಗ ನಾನು ಯಾಕೆ ವಾಪಸ್ ಬಂದಿನಂದ್ರೆ ನನ್ನನ್ನು ನೆನಪು ಹಾರಬೇಡ್ರಿ, ನನ್ನ ಮತ್ತೆ ನೆನಪು ಮಾಡಿಕೊಡ್ರಿ, ಮತ್ತು ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ನೆನಪು ಮಾಡ್ಸಕ್ಕೆ ಬಂದೀನಿ ರೀ. ನೆನಪಂತರೂ ಹಾರಕ್ಕೆ ಹೋಗಬೇಡ್ರಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಯಾವುದೋ ಒಂದು ಹೆಣ್ಮಗಳು ಕನಸು ಕಟ್ಕೊಂಡಿರ್ತಾಳೆ, ಏನಾರ ಒಂದು ಮಾಡಬೇಕು, ನಾನು ಏನಾರ ಒಂದು ಮುಂದೆ ಹೋಗಬೇಕು ನಾನು ಅಂತ ಹೇಳಿ ಭಾಳ ಹೆಣ್ಮಕ್ಳಿಗೆ ಕನಸಿರ್ತೈತಿ. ನಾನು ಆವಾಗ ಹಳೆ ಕಾಲದ ಜನ ಎಲ್ಲ ಅಂದ್ರೆ ಮೊದಲಿಂದ ಕಾಲದ ಜನ ಎಲ್ಲ ಯಾಕೆ ಹೋಗೋದು, ನೀ ಯಾಕೆ ಹೋಗಿ ಕೆಲಸ ಮಾಡ್ತಿ, ಮನ್ಯಾಗ ಅದರಲ್ಲ ದುಡ್ಡು ಹಾಕೋರು, ನೀ ಮನ್ಯಾಗ ಕೆಲಸ ಮಾಡು ಅನ್ನೋ ಆವಾಗ ಸಾಂಪ್ರದಾಯಿಕ ಪದ್ಧತಿನೇ ಬೇರೆ. ಆದ್ರೆ ಈಗ ಸಂಪ್ರದಾಯ ಐತ್ರಿ ಒಬ್ಬೊಬ್ಬರ ಮನ್ಯಾಗ. ಆದ್ರೆ ಈಗಿನ ಹೆಣ್ಮಕ್ಳೇನು ನಾನು ಒಂದು ಹೆಸರು ಮಾಡಬೇಕು, ನಾನು ಒಂದು ಏನರ ಒಂದು ಅಚೀವ್ ಮಾಡಬೇಕು ಅನ್ನೋದು ಈಗಿನ ಹೆಣ್ಮಕ್ಳ ಮನಸ್ಸಿನಾಗ ಅಂದ್ರೆ ಭಾಳ ಬೇರು ಊಟ್ಬಿಟ್ಟೈತಿ. ಅದರೊಳಗೂ ನಾನು ಒಬ್ಬಾಕಿ. ಇದನ್ನೆಲ್ಲ ಮಾಡೋಕೆ ಹೆಣ್ಮಕ್ಳು ಮುಂದೆ ಹೋಗಾಕ ಒಂದು ಸಪೋರ್ಟ್ ಅಂತ ಹಿಂದೆ ಗಂಡಾಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ಇಲ್ಲ ತಂದೆ ತಾಯಿ ಆಗಲಿ ನನ್ನ ಸಪೋರ್ಟ್ ಮಾಡೋದು. ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬಂದು ಏನಾದರೂ ಬಂದ್ರೂ ಎದುರಿಸೋ ಶಕ್ತಿ ನಮಗೆ ಬರ್ತೈತಿ. ನಾವು ಅದೀವಿ, ನೀವು ಮಾಡು ಅಂಥೇಳಿ ಅವ್ರ ಹಿಂದೆ ನಿಂತ್ಕೊಂಡು ನಾವು ಏನಾರು ಮಾಡೋಕ್ಕಾಗ್ತೈತಿ. ಅವರೇ ಇಲ್ಲ ಅಂದ್ರೆ ನಮಗೇನು ಮಾಡೋಕ್ಕಾಗಲ್ಲ. ಅದ್ರೊಳಗೆ ಉದಾಹರಣೆ ನಾನು ಇಷ್ಟು ವರ್ಷ ಬಿಟ್ಟು ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ನನ್ನ ಗಂಡ ಕಾರಣ. ನನ್ನ ಗಂಡ ಏನಾರು ಯಾಕಾಗಲಿ ನೀನು ಮಾಡು, ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅಂಥೇಳಿ ಹೇಳಿದ್ದಕ್ಕೆ ಇಲ್ಲಿ ಮಟ್ಟ ನಾನು ಬಂದು ನಿಂತೆ. ಆದರೆ ನಡಕ್ಕೆ ಭಾಳ ಪ್ರಾಬ್ಲಮ್ಸ್ ಬಂದವು, ಭಾಳ ಅಡೆತಡೆಗಳು ಬಂದವು. ಅವು ಏನಂತ ಹೇಳಿ ನಿಮಗೆ ಹೇಳಬೇಕಂದ್ರೆ ನಾನು ಮುಂದಿನ ವಿಡಿಯೋದಾಗ ಒಂದೊಂದು ಸ್ಟೆಪ್ಪಾಗಿ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೆ ನಾನು ಏನಾದರೂ ಏನೇನು ಅಚೀವ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಆ ವಿಡಿಯೋಕ್ಕೆ ನೀವು ಕಲ್ತ್ಕೊಂಡು ಕುಂದಿರ್ರಿ. ನಾನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನೆನಪಂತೂ ಹಾರಬೇಡಿ. ಬಾಯ್.